ಪಾಣಿ ಅನ್ನೋ ಶಬ್ದಕ್ಕೆ ಕೇವಲ ಕೈ ಅಂತ ಅರ್ಥ ಅಲ್ಲ. ಕೆಲವು ಪ್ರಸಂಗಗಳಲ್ಲಿ ಪಾಣಿ ಅನ್ನೋ ಶಬ್ದಕ್ಕೆ ಇಡೀ ದೇಹ ಅಂತಲೇ ಅರ್ಥ ಆಗಬಹುದು. ಭಾಗವತದ 6ನೇ ಸ್ಕಂದದ 1ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ನಚೈತ್ ಇಹೈವ ಅಪಚಿತಿಂ ಯಥಾಂಹಸಃ ಕೃತಸ್ಯ ಕುರ್ಯಾನ್ ಮನ ಉಕ್ತಿ ಪಾಣಿಭಿಹಿ ಅಂತ ಹೀಗೊಂದು ಪ್ರಯೋಗ ಇದೆ. ಸಾರೋದ್ಧಾರದಲ್ಲಿ ಅದು 352ನೇ ಶ್ಲೋಕ. ಇಲ್ಲಿ ಈ ಜನ್ಮದಲ್ಲಿ ನಾವೇನು ಪಾಪಗಳನ್ನು ಮಾಡಿರ್ತೀವಿ ಮನಸ್ಸಿನಿಂದ, ವಾಣಿಯಿಂದ ಮತ್ತು ಪಾಣಿ ಅಂದರೆ ಶರೀರದಿಂದ, ಒಟ್ಟಾರೆ ಕಾಯದಿಂದ, ಆ ಪಾಪಗಳಿಗೆ ಇದೇ ಜನ್ಮದಲ್ಲೇ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಇಲ್ಲದೆ ಹೋದರೆ ನರಕದಲ್ಲಿ ಮಹಾ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ಅಂತ ಅಲ್ಲಿ ಬಂದಿರುವ ವಿಷಯ. ಅಲ್ಲಿ ಪಾಣಿ ಅನ್ನೋ ಶಬ್ದ ಇಡೀ ದೇಹಕ್ಕೆ ಉಪಲಕ್ಷಣ ಅಂತ ವ್ಯಾಖ್ಯಾನಕಾರರೆಲ್ಲ ಹೇಳಿದ್ದಾರೆ. ಋಗ್ಭಾಷ್ಯದಲ್ಲಿ ಪಾಣಿ ಅನ್ನೋ ಶಬ್ದಕ್ಕೆ ಭಗವಂತನನ್ನು ಸ್ವರ್ಣ ಪಾಣಿ ಅಂತ ಹೇಳಿದಾಗ ಪಾಣಿ ಅನ್ನೋದು ಆತನ ಇಡೀ ದೇಹಕ್ಕೆ ಉಪಲಕ್ಷಣ ಅನ್ನೋದನ್ನೆಲ್ಲ ಆಚಾರ್ಯರು ಹೇಳಿದ್ದನ್ನ ಯಾದವಾರರು ತಮ್ಮ ವ್ಯಾಖ್ಯಾನದಲ್ಲಿ ಕೂಡ ತಿಳಿಸಿದ್ದಾರೆ. ಪಾಣಿ ಅಂತನ್ನುವುದು ಕೈಗೆ ಇಂದ್ರ ಅಭಿಮಾನಿ. ಅವನು ಉಳಿದ ಎಲ್ಲ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳ ದೇವತೆಗಳಿಗಿಂತಲೂ ಶ್ರೇಷ್ಠನಾದ್ದರಿಂದ ಪಾಣಿ ಅಂತನ್ನುವುದು ಉಳಿದ ದೇಹಕ್ಕೆ, ಉಳಿದ ಎಲ್ಲ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳಿಗೂ ಉಪಲಕ್ಷಣ ಆಗ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಅದನ್ನು ಗೋವಿಂದಾಚಾರ್ಯರು ತಮ್ಮ ಅನೇಕ ಪ್ರವಚನಗಳಲ್ಲಿ ತುಂಬ ಸುಂದರವಾಗಿ ಹೇಳಿದ್ದಾರೆ. ಕನ್ನಡದಲ್ಲಿ ಆ ದೃಶ್ಯವನ್ನು ನೋಡ್ಲಿಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ ಅಂತೀವಿ, ಅದನ್ನು ಕೇಳಲಿಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ ಅಂತೀವಿ, ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ದೂರ ಹೋಗ್ಲಿಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ ಅಂತೀವಿ. ಹೋಗುವುದು ಕಾಲಿನಿಂದ, ಕೇಳುವುದು ಕಿವಿಯಿಂದ, ನೋಡುವುದು ಕಣ್ಣಿಂದ, ಆದರೆ ನನ್ನ ಕೈಯಿಂದ ಅಂತ ಮಾತ್ರ ಅಂತೇವೆ. ಅದು ಎಲ್ಲ ಕಡೆ ಸೇರಿಸ್ತೀವಿ. ಯಾಕಂದ್ರೆ ಕೈ ಅನ್ನೋದು ಪ್ರಧಾನ, ಆದ್ದರಿಂದ ಆ ಥರ ಸೇರಿಸ್ತೀವಿ ಅಂತ ತುಂಬ ಸುಂದರವಾಗಿ ಅವರು ಆ ಭಾಷೆಯ ಮಹತ್ವವನ್ನು ತಿಳಿಸಿದ್ದಾರೆ. ಕನ್ನಡದಲ್ಲಿ ಆ ಥರ ಇದೆ, ಹೇರಳ ಬಳಕೆ ಇದೆ. ಸಂಸ್ಕೃತದಲ್ಲಿ ಆ ಥರ ಬಳಕೆ ಇದ್ದದ್ದು ಕಡಿಮೆ. ಆದರೆ ಪಾಣಿ ಅಂತನ್ನೋದು ಹೀಗೆ ಉಳಿದ ದೇಹಕ್ಕೂ ಕೂಡ ಉಪಲಕ್ಷಣ ಅನ್ನೋದನ್ನು ನಾವು ಗಮನಿಸಬೇಕು. ನಾವು ಏನು ಮಾಡುವಾಗಲೂ ಕೂಡ ಯಾವುದನ್ನಾದ್ರೂ ನೋಡುವಾಗ, ಇನ್ಯಾರಿಗಾದ್ರೂ ಒಬ್ರಿಗೆ ತೋರಿಸುವಾಗ ಕೈ ಮುಂದಾಗ್ತದೆ. ಏನನ್ನಾದ್ರೂ ಕೇಳುವಾಗ, ಸಂತೋಷ ಆದಾಗ, ಸಂಗೀತ ಮೊದಲಾದನ್ನು ಕೇಳಿದಾಗ ಅದನ್ನ ಕೈಯಿಂದ ಆಸ್ವಾದಿಸ್ತೇವೆ. ಮತ್ತೆ ನಾವಿನ್ನೊಬ್ಬರಿಗೆ ಏನಾದ್ರೂ ಹೇಳುವಾಗ ಅಲ್ಲೂ ಕೂಡ ಕೈ ನಾನಾ ಥರದ ಭಂಗಿಗಳನ್ನು ತೋರಿಸ್ತದೆ. ನಮ್ಮ ಮನಸ್ಸಿನಲ್ಲಾಗುವ ಅಥವಾ ಶ್ರೋತೃಗಳ ಮನಸ್ಸಿನಲ್ಲಿ ಮೂಡಬೇಕಾದ ಭಾವನೆಗಳನ್ನೆಲ್ಲ ನಾವು ಭಾಷೆಯಿಂದ ಹೇಳುವುದಲ್ಲದೆ ಕೈಗಳಿಂದಲೂ ಕೂಡ ಹೇಳ್ತೇವೆ. ಕೆಲವು ಬಾರಿ ನಾವು ಯಾವುದಾದ್ರೂ ಪ್ರವಚನಗಳನ್ನು ಮಾಡುವಾಗ, ವಿಶೇಷತಃ ಅದನ್ನ ವಿಡಿಯೋ ಮಾಡುವಾಗ, ನಾವು ಸ್ತಬ್ಧರಾಗಿ ಕೂತಿದ್ರೆ ಆ ವಿಡಿಯೋ ಮಾಡುವವರು ಸ್ತಬ್ಧರಾಗಿ ಕೂತ್ಕೋಬೇಡಿ, ಕೈಗಳಿಂದ ಏನಾದ್ರು ಸನ್ನೆ ಇತ್ಯಾದಿಗಳನ್ನು ತೋರಿಸ್ತಾ ಇರಿ, ಕೈಗಳ ಚಲನವಲನ ಇರಲಿ ಅಂತ ಹೇಳಿದ್ದು ನನಗೆ ಸ್ಪಷ್ಟವಾಗಿ ನೆನಪಿದೆ. ಆದ್ದರಿಂದ ನೋಡುವಾಗ, ತೋರಿಸುವಾಗ, ಕೇಳುವಾಗ, ಕೇಳಿಸುವಾಗ, ಮಾತನಾಡುವಾಗ, ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೈ ಮುಂದಾಗ್ತದೆ. ನಮ್ಮ ಹಾವಭಾವಗಳಿಗೆ ಅದು ಪ್ರದರ್ಶಕ ಆಗಿರ್ತದೆ. ಇನ್ನು ತಿನ್ನುವಾಗ, ಬರೆಯುವಾಗ, ಮುಟ್ಟುವಾಗಲಂತೂ ಕೈಯೇ ಪ್ರಧಾನವಾಗಿರ್ತದೆ. ನಡೆಯುವಾಗಲೂ ಕೂಡ ಆ ನಮ್ಮ ಕಾಲುಗಳ ಚಲನೆಗೆ ತಕ್ಕಂತೆ ಕೈಯೂ ಕೂಡ ಹಿಂದೆ ಮುಂದೆ ಆಗ್ತಾ ಇರಬೇಕು. ಅದರಿಂದ ನಾವು ಮಾಡುವ ವಾಕಿಂಗ್ ಸರಿ ಆಗ್ತದೆ ಅಂತ ತಜ್ಞರಾದವರು ಹೇಳಿದ್ದು ನಿಮಗೂ ಎಲ್ಲ ಗೊತ್ತಿದ್ದೇ ಇರ್ತದೆ. ಹೀಗೆ ಕೈಗೆ ತುಂಬ ಮಹತ್ವ ಇರೋದ್ರಿಂದಲೇ ಕೈ ಅಂತ ಒಂದು ಶಬ್ದವನ್ನು ಹೇಳಿ, ಪಾಣಿ ಅಂತ ಒಂದು ಶಬ್ದ ಹೇಳಿ, ಆ ಶಬ್ದದಿಂದ ಉಳಿದ ಇಡೀ ದೇಹವನ್ನು ಕೂಡ ಉಪಲಕ್ಷಿತ ಆಗುವಂತೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಭಾಗವತದ 6ನೇ ಸ್ಕಂದದ 1ನೇ ಅಧ್ಯಾಯದ 7ನೇ ಶ್ಲೋಕ, ಸಾರೋದ್ಧಾರದಲ್ಲಿ 352ನೇ ಶ್ಲೋಕ. ಮನೋಭುಕ್ತಿ ಪಾಣಿಭಿಹಿ ಅಂತ ಮನೋವಾಕ್ ಕಾಯೈಹಿ ಅಂತ ವಿಷ್ಣು ತೀರ್ಥಾಚಾರ್ಯರ ವ್ಯಾಖ್ಯಾನ ಕೂಡ ಇದೆ. ನಾವು ಇದನ್ನು ವ್ಯವಹಾರದಲ್ಲಿ ಹೀಗೆ ತರಬಹುದಾಗುತ್ತೆ. ತಂದರೆ ಎಷ್ಟು ಜನರಿಗೆ ಅದು ಒಮ್ಮೆಲೆ ನೇರವಾಗಿ ಅರ್ಥ ಆಗ್ತದೋ ಅದು ವಿಷಯ ಬೇರೆ. ಆದರೆ ತುಂಬ ಸುಂದರವಾದ ಒಂದು ಪ್ರಯೋಗ, ಇಷ್ಟು ಮಾತ್ರ ಹೇಳ್ಬೋದು.